ದೆಹಲಿಯ ನೂತನ ಸಿಎಂ ಆಗಿ ಅತಿಶಿ ಆಪ್ತ ಸಚಿವೆಗೆ ಒಲಿದ ಮುಖ್ಯಮಂತ್ರಿ ಪಟ್ಟ. ಸಂಜೆ 4:30ಕ್ಕೆ ಕೇಜ್ರಿವಾಲ್ ರಾಜೀನಾಮೆ. ಯಾದಗಿರಿಯಲ್ಲಿ ಸೂಪರ್ 3 ಸಖತ್ ಸದ್ದು. ಹಾಸ್ಟೆಲ್ ಮಕ್ಕಳಿಗೆ ಕಿರುಕುಳ ಕೊಟ್ಟ ಶಿಕ್ಷಕರ ತಲೆದಂಡ. ಅತಿಥಿ ಶಿಕ್ಷಕ ವಜಾ. ಠಾಣೆಯಲ್ಲಿ ಖಾಕಿ ಗ್ರಿಲ್. ಪ್ರಧಾನಿ ಮೋದಿ 3ನೇ ಅವಧಿ ಸರ್ಕಾರಕ್ಕೆ 100 ದಿನ. ಶೀಘ್ರವೇ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ. ಇಂದು ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಇಂದಾದರೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರಾ ದಾಸ. ನಾಗಮಂಗಲದ ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬ್. ಗಲಭೆ ದಿನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಗಲಾಟೆಗೆ ಬಾಂಗ್ಲಾದೇಶದ ನಂಟಿದೆಯಂತೆ. ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾವು ಇಲ್ಲಿ ತನಕ ಯಾವುದೆಲ್ಲ ಸ್ಟೋರಿ ತಗೊಂಡಿದ್ದೀವಿ, ನಾವು ಎಲ್ಲೂ ಕೂಡ ನೀನು ಯಾವ ಜಾತಿ, ನೀನು ಯಾರು ಎಂಥದನ್ನು ಕೇಳಿಲ್ಲ. ನೀನು ಜಾತಿ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ನಮಗದು ಗೊತ್ತಿಲ್ಲ. ಆದರೆ ನಿನಗೆ ಸರ್ಕಾರದಿಂದ ಕಷ್ಟ ಆಗ್ತಾ ಇದೆಯಾ, ಸರ್ಕಾರದ ಸವಲತ್ತುಗಳು ನಿನಗೆ ಸಿಗ್ತಾ ಇಲ್ವಾ, ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ವಾ, ನಿಮಗೆ ತೊಂದರೆ ಆಗ್ತಾ ಇದೆಯಾ, ನಿಮಗೆ ಬಹಿಷ್ಕಾರವಾಗ್ತಾ ಇದೆಯಾ, ನಿಮಗೆ ಯಾರಾದರೂ ಕಿರುಕುಳ ಕೊಡ್ತಾ ಇದ್ದಾರಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನು ಬರಬೇಕಾಗಿತ್ತು ಸರ್ಕಾರದಿಂದ, ಶಾಸಕರು ಮಾಡಿಕೊಡ್ತಾ ಇಲ್ವಾ, ಮಿನಿಸ್ಟ್ರು ಮಾಡಿಕೊಡ್ತಾ ಇಲ್ವಾ, ಈ ಎಲ್ಲ ವಿಚಾರಗಳನ್ನು ತಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ. ಅಂದರೆ ಸಮಾಜದ ಕಡೆಯ ವ್ಯಕ್ತಿಗೆ, ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ಕಣ್ಣೀರು ಹಾಕ್ತಾ ಇದ್ರು, ಕಣ್ಣೀರು ಒರೆಸದೆ ಯಾರು ಒರೆಸಬೇಕು ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರ ಆದರೆ ಒಂದು ದುಡ್ಡಿದ್ದಿದ್ರೆ ಆಗಿಬಿಡ್ತಾ ಇತ್ತು. 50,000, 1 ಲಕ್ಷ, 2 ಲಕ್ಷದಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇತ್ತು ಅಂತ ಹೇಳುವಾಗ ಅಲ್ಲೊಂದು ಧನ ಸಹಾಯ. ಇಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಮೊನ್ನೆ ಅಷ್ಟೇ ಯಾದಗಿರಿಯಲ್ಲಿ ದಲಿತ ಸಮಾಜಕ್ಕೆ ಒಂದು ಬಹಿಷ್ಕಾರ ಹಾಕಲಾಗಿತ್ತು. ಯಾರಿವರೆಲ್ಲ? ಒಂದು ಕಾನೂನು, ಒಂದು ಸಂವಿಧಾನ ಅಂತ ಇದೆಯಲ್ಲ ಇಲ್ಲಿ, ಆದರೂ ಕೂಡ ಯಾಕಾಗತ್ತೆ ಅದು? ಆಮೇಲೆ ಇನ್ನೊಂದು ಅಲ್ಲಿ ಮಜಾ ಅಂತಲ್ಲ ನಾನು ಹೇಳ್ತಿರೋದು, ಭಾಳ ನೋವಾಗ್ತಿರುವಂಥದ್ದು. ದಲಿತ ಸಮಾಜಕ್ಕೆ ಬಹಿಷ್ಕಾರ ಹಾಕೋದು ಇನ್ನೊಂದು ಶೂದ್ರ ಸಮಾಜ. ಇನ್ನು ನಾವು ಏನು ಸೆಟಪ್ ಮಾಡಿಟ್ಟಿದ್ದೀವಲ್ಲ, ಶೂದ್ರ ಸಮಾಜನೂ ಇಲ್ಲ, ದಲಿತ ಸಮಾಜನೂ ಇಲ್ಲ, ಮೇಲು ಕೀಳು ಇರಬಾರ್ದು, ಜಾತಿ ಇರಲಿ, ಅದನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ. ಆದರೆ ಸಮಾನತೆ ಇರಬೇಕು. ಅವನು ಯಾವನೇ, ಯಾರೇ, ಏನೇ ಜಾತಿ ಆಗಿರಲಿ, ದೊಡ್ಡವನು ಸಣ್ಣವನು ಅಂತಲ್ಲ, ಸಮಾನತೆ ಇರಬೇಕು. ಎಲ್ಲರಿಗೂ ಒಂದೇ ಗೌರವ ಸಿಗಬೇಕು, ಎಲ್ಲರಿಗೂ ಒಂದೇ ಆತ್ಮಗೌರವ ಸಿಗುವಂತಾಗಬೇಕು. ಸೆಲ್ಫ್ ರೆಸ್ಪೆಕ್ಟ್ ಎಲ್ರಿಗೂ ಇರುತ್ತೆ. ಸೊ ಹಾಗಾಗಿ ಆ ಗೌರವವನ್ನು ಕಾಪಾಡಬೇಕು. ಅದು ಯಾವುದೇ ಜಾತಿಯವನಾಗಿರಲಿ, ಅದನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾವು